ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಏನು ಕುಮಾರ್ ಬಂಗಾರಪ್ಪ ಹಾಗೂ ರಾಗಿಣಿ ದ್ವಿವೇದಿಯವರ ಅಭಿನಯದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಈಗ ಎಲ್ಲರನ್ನ ಏನು ಸೆಳೀತಾ ಇರುವಂಥದ್ದು, ಅದರ ಒಂದು ಹೆಸರಿನ ಮೂಲಕವೇ ಎಲ್ಲರನ್ನ ತನ್ನತ್ತ ಸೆಳೆಯುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾದಂಥ ಏನು ಅಂಶ ಏನಂತಂದರೆ, ಆ ಒಂದು ಸಿನಿಮಾದ ಟಿಕೆಟ್ ಈಗಾಗಲೇ ಏನು ರಾಜ್ಯಾದ್ಯಂತ ಏನು 31ನೇ ತಾರೀಕು ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರ ಟಿಕೆಟ್ಗಳನ್ನ ಕೆಲವೊಂದು ಕಡೆ ಏನು ರೇಷನ್ ಅಂಗಡಿಯಲ್ಲಿ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಸದ್ಯ ನಾನು ಇರೋದು ಬಾಗಲಕೋಟೆಯ ಹಳೆ ಬಾಗಲಕೋಟೆ ಕಿಲ್ಲಾ ಓಣಿಯಲ್ಲಿರುವಂಥ ಏನು ಭವಾನಿ ಅಂತ ಏನೋ ಒಂದಿದೆ, ಆ ಒಂದು ಕೋಆಪರೇಟಿವ್ ಸೊಸೈಟಿಯ ಅಡಿಯಲ್ಲಿರುವಂತಹ ಸರ್ಕಾರಿ ನ್ಯಾಯಬೆಲೆಯ ಅಂಗಡಿಯ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ವಿ. ಈ ಅಂಗಡಿ ಮಾಲೀಕರಿಗೂ ಕೂಡ ಆ ಟಿಕೆಟನ್ನು ಕೊಟ್ಟಿರುವಂಥದ್ದು. ಯಾಕಂತಂದರೆ ಈ ಒಂದು ಸಿನಿಮಾವನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಒಂದು ಏನು ರೇಷನ್ ಅಂಗಡಿಯ ಅಸೋಸಿಯೇಷನ್ ಏನಿದೆ ರಾಜ್ಯಾದ್ಯಂತ, ಅವರು ವಿವಿಧ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಟಿಕೆಟನ್ನು ಕೊಡೋ ಮೂಲಕ ಅಲ್ಲಿನ ಪಡಿತರ ಅಂಗಡಿ ಮಾಲೀಕರು ಇರ್ತಾರೆ, ಅವರಿಗೆ ಟಿಕೆಟನ್ನು ಕೊಟ್ಟು ಅವರ ಮೂಲಕ ಇಲ್ಲಿ ಬರುವಂಥ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಆ ಟಿಕೆಟನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಟಿಕೆಟ್ಗೆ ಸುಮಾರು 150 ರೂಪಾಯಿ ಬೆಲೆಯನ್ನು ಕೂಡ ಅವರು ನಿಗದಿ ಮಾಡಿರುವಂಥದ್ದು ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಏನು ಇದು ಈಗ ಕಿಲ್ಲಾ ಓಣಿಯಲ್ಲಿರುವಂಥ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಈಗಾಗಲೇ ಸದ್ಯದ ಮಟ್ಟಿಗೆ ಏನು ರೇಷನ್ ಕೊಡುವಂಥ ಕಾರ್ಯ ಮುಗಿದಿದೆ. ಅಂದರೆ ನೆಕ್ಸ್ಟ್ ಬರುವ ಒಂದು ಮಂತ್ನಲ್ಲಿ ಮತ್ತೇನು ಅಕ್ಕಿ ಏನು ಬರುತ್ತೆ ಅದನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಈ ಒಂದು ಟಿಕೆಟನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸ್ತೀನಿ, ವಾಸವಿ ಥಿಯೇಟರ್, ಬಾಗಲಕೋಟೆಯಲ್ಲಿ ವಾಸವಿ ಥಿಯೇಟರ್ನಲ್ಲಿ ಈ ಸಿನಿಮಾ ಬಿಡುಗಡೆ ಆಗಲಿದ್ದು, ಇಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಬಾಗಲಕೋಟೆ ಜಿಲ್ಲಾದ್ಯಂತ ಈ ಒಂದು ಟಿಕೆಟ್ಗಳನ್ನು ನ್ಯಾಯಬೆಲೆ ಅಂಗಡಿಗೆ ಕೊಟ್ಟಿದೆ. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಒಂದು 757 ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇವೆ. ಪ್ರತಿಯೊಂದು ಅಂಗಡಿಯೂ ಕೂಡ ಸುಮಾರು 40-50ರಂತೆ ಟಿಕೆಟ್ಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಅಂಗಡಿ ಮಾಲೀಕರು ಅವ್ರ ಕುಟುಂಬ ಸಮೇತ ನೋಡೋದಕ್ಕೆ ಅನುಕೂಲ ಆಗೋದ್ರ ಜೊತೆಗೆ ಏನು ಬಂದಂತಹ ಗ್ರಾಹಕರು ಏನು ರೇಷನ್ ತೆಗೆದುಕೊಳ್ಳೋಕೆ ಏನು ಬರ್ತಿರ್ತಾರೆ ಗ್ರಾಹಕರು, ಅವರಿಗೂ ಕೂಡ ನೋಡೋಕ್ಕೆ ಏನು ಉತ್ತೇಜನ ನೀಡುವಂಥದ್ದು, ಅವರಿಗೆ ಕೊಡುವಂಥ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ದೃಶ್ಯ. ಅವ್ರನ್ನ ಮಾತನಾಡ್ಸೋಣ. ರೇಷನ್ ಅಂಗಡಿ ಮಾಲೀಕರು ಇದ್ದಾರೆ ನಮ್ಮ ಜೊತೆ. ಸರ್, ಈಗ ಇವನ್ನ ಟಿಕೆಟ್ ಯಾರು ಕೊಟ್ಟರು ಮತ್ತು ಈಗ ಜನ ತೊಗೊಳ್ತಾ ಇದ್ದಾರೆ ಹೆಂಗೆ ಅಂತ? ಸರ್, ಜನ ಅಂತ ತೊಗೊಳ್ತಾ ಇದ್ದಾರೆ, ಯಾರೂ ಏನೂ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಕೆಲವೊಂದು ಜನ ಅಬ್ಜೆಕ್ಷನ್ ಮಾಡ್ತಿದ್ದಾರೆ, ಅವರೆಲ್ಲ ಬಿಟ್ಟಿದ್ದೀವಿ. ಅಗದಿ ಆತ್ಮೀಯತೆಯಿಂದ ಇದವ್ರಿಗೆ ತೊಗೊಂಡೋಗಿದ್ದಾರೆ. ಎಲ್ಲ ನೋಡ್ತೀವಿ ಸರ್, ನಮ್ಮ ನ್ಯಾಯಬೆಲೆ ನಮ್ಮದಿದು, ಅದ್ರ ಬಗ್ಗೆ ನಮ್ಮ ಮಾಹಿತಿ ಬೇಕು, ಅವೇರ್ನೆಸ್ ಬೇಕು, ಈ ರೀತಿಯಿಂದ ಕೆಲವೊಂದು ಜನ ತೊಗೊಂಡು ಹೋಗಿದ್ದಾರೆ. ಕೆಲವೊಂದು ಜನ ಇಲ್ಲ, ನಮಗೆ ಇಲ್ಲಪ್ಪ ನಮಗಿಲ್ಲ ಅಂತ, ಅದಕ್ಕೆ ನಾವು ಅಂಥವು ಬಿಟ್ಟಿದ್ದೀವಿ. ಈ ಪಿಕ್ಚರ್ ಚೆನ್ನಾಗಿದೆ. ನ್ಯಾಯಬೆಲೆ ಅಂಗಡಿ ಅಂದರೆ ಏನು, ಅದ್ರ ಬಗ್ಗೆ ಅಂತ ಪೂರ್ತಿ ಅವೇರ್ನೆಸ್ ಅಂದರೆ ಏನು, ಹೆಂಗೆ ಏನು ಎಂದು ಡಿಟೇಲ್ ಆಗಿ ಪಿಕ್ಚರಲ್ಲಿ ಮಾಡಿದ್ದಾರೆ ಅವರು. ಅದು ತಾವೆಲ್ಲ ನೋಡೋದ್ರೆ ತಮಗೂ ಅನುಕೂಲ ಆಗುತ್ತೆ. ರೇಷನ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಮ್ಗೆ ಐಡಿಯಾ ಆಗುತ್ತೆ ಅಂತ ಹೇಳ್ತೇವೆ ಸರ್. ಈಗ ಸಹಜವಾಗಿ 150 ರೂಪಾಯಿ ಅಂತಂದರೆ ದೊಡ್ಡ ದೊಡ್ಡ ಮಾಲ್ ಒಳಗೆ ಅಂತಲ್ಲಿ ಅಷ್ಟು ಬೆಲೆ ಜಾಸ್ತಿ ಇರ್ತೈತಿ. ಈಗ ನಾರ್ಮಲ್ ಥಿಯೇಟರ್ ಒಳಗೆ 100 ರೂಪಾಯಿದು ಇರ್ತೈತಿ. ಇದು ಹೆಚ್ಚಿನ ಬೆಲೆ ಆತಂತ ಏನಾದರೂ ಅಬ್ಜೆಕ್ಷನ್ ಮಾಡಿದಾರ ಜನ? ಯಾರೂ ಮಾಡಿಲ್ಲ ಸರ್, ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ತೊಗೊಂಡೋಗಿದ್ದಾರೆ. ಈಗ ಒಟ್ಟು ನಿಮ್ಮ ಅಂಗಡಿಯಿಂದ ಎಷ್ಟು ಜನರಿಗೆ ಕೊಟ್ಟಿರಿ ನೀವು ಟಿಕೆಟ್? ನಾನು 48 ಮೆಂಬರ್ಸ್ ಕೊಟ್ಟಿದ್ದೀನಿ. ಇವಾಗ 2 ಟಿಕೆಟ್ಸ್ 48 ಮೆಂಬರ್ಸ್ ಕೊಟ್ಟಿದ್ದೇನೆ. ಅವ್ರು ತೊಗೊಂಡೆಲ್ಲ ಸರ್ ಹಿಂಗೆ ಅಂದರೆ ಅಬ್ಜೆಕ್ಷನ್ ಅಂತ ಯಾರು ಮಾಡಿಲ್ಲ. ಬಟ್ ನಮ್ಮ ಆದ್ರಿಂದ ತೋರಿ ಸರ್ ಪಿಕ್ಚರ್ ಚೆನ್ನಾಗಿದೆ, ನೋಡಿರಿ ನ್ಯಾಯಬೆಲೆ ಅಂಗಡಿ ಏನು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ ನಮಗೆ, ನೋಡ್ತಿದ್ದೀವಿ, ಆಯ್ತು ಸರ್ ಅಂತ ತೊಗೊಂಡು ಹೋಗಿದ್ದಾರೆ ಸರ್. ಯಾರು ಏನು ಅಬ್ಜೆಕ್ಷನ್ ಅದು ಮಾಡಿಲ್ಲ? ಇದನ್ನ ಯಾಕೆ ನೀವು ಕೊಡಾತೀರಿ ಹಿಂಗೇನೋ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಅಲ್ರಿ? ಕೆಲವೊಂದು ಜನ ಅಬ್ಜೆಕ್ಷನ್ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದೆ. ಅವ್ರಿಗೆ ನಾವು ಏನೂ ಒತ್ತಾಯ ಮಾಡಿಲ್ಲ, ಏನೂ ಮಾಡಿಲ್ಲ. ಅಂಥವ್ರು ನಾವು ಕೈ ಬಿಟ್ಬಿಟ್ಟಿದ್ವಿ. ನಮ್ಮ ಅಗದಿ ಆತ್ಮೀಯದವ್ರಿಗೆ ಕರ್ಕರ್ದು ನಾವು ಟಿಕೆಟ್ ಕೊಟ್ಟಿದ್ದೇವೆ ಸರ್. ಅವ್ರು ತೊಗೊಂಡೋಗಿದ್ದಾರೆ. ನಾವು ಕೊಟ್ಟಿದ್ದೋದಕ್ಕಿಂತ ಅವ್ರು ತೊಗೊಂಡೋಗಿದ್ದಾರೆ. ಇಲ್ಲ ನಾನು ನೋಡ್ತಾ ಇದ್ದೀನಿ, ನಂಗೆ ನ್ಯಾಯಬೆಲೆ ಅಂಗಡಿ ಬಗ್ಗೆ ಅವರೆಸ್ಟ್ ಬೇಕಾಗಿದೆ, ನಮಗೆ ಡೈಲಿ ಬೇಕಂತ ತೊಗೊಂಡೋಗಿದ್ದಾರೆ ಸರ್. ಕೆಲವೊಂದು ಜನ ತೊಗೊಂಡೋಗಿದ್ದಾರೆ. ಒತ್ತಾಯಪೂರ್ವಕವಾಗಿ ನಾವು ಯಾರಿಗೂ ಕೊಟ್ಟಿಲ್ಲ. ನಿಮಗೇನಾದರೂ ಈಗ ಒತ್ತಾಯಪೂರ್ವಕವಾಗಿ ಟಿಕೆಟ್ ಕೊಡ್ಬೇಕಂತ ನಿಮಗೆ ಟಿಕೆಟ್ ಕೊಡುವಂಥದ್ದು ಮೇಲಿಂತ ಅಂಥದ್ದು ಏನಾರು ಆಗಿತ್ತು? ಹಾಗೇನಿಲ್ಲ? ಇಲ್ಲ, ಏನೂ ಪ್ರಶ್ನೆ ಇಲ್ಲ ಸರ್, ಏನೂ ಪ್ರಶ್ನೆ ಇಲ್ಲ. ಅವರು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಇಲ್ಲ ನೋಡಿರಿ, ನಿಮ್ಮ ಆತ್ಮೀಯತೆ ಬಂದವರು ನಿಮ್ಮ ಕಾರ್ಡ್ದಾರಿಗೆ ಕನ್ವಿನ್ಸ್ ಮಾಡಿರಿ, ಕೊಡಿರಿ, ಇಷ್ಟೇ ಇದೆ ಸರ್. ಅದಕ್ಕೆ ಏನೋ ಪ್ರಶ್ನೆ ಅಂತೂ ಯಾರೂ ಹಾಕಿಲ್ಲ. ಇದಿಷ್ಟು ಏನು ರೇಷನ್ ಅಂಗಡಿಯ ಮಾಲೀಕರ ಮಾತು. ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲಾದ್ಯಂತ ಸುಮಾರು ಒಂದು 757 ಏನು ರೇಷನ್ ಅಂಗಡಿಗಳಿವೆ. ಎಲ್ಲ ಅಂಗಡಿಗಳಲ್ಲೂ ಕೂಡ ಸುಮಾರು 40ರಿಂದ 50 ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಆ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು, ಅದನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ರೇಷನ್ ಅಂಗಡಿ ಅಸೋಸಿಯೇಷನ್ ವತಿಯಿಂದ ಈ ಕೆಲಸ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಆದರೆ ಯಾವುದೇ ರೀತಿ ರೇಷನ್ ಅಂಗಡಿ ಮಾಲೀಕರಿಂದಾಗಲಿ ಯಾರಿಗೂ ಕೂಡ ಏನು ಒತ್ತಾಯವಿಲ್ಲ. ಯಾರು ಇಷ್ಟಪಟ್ಟು ಬಂದು ಖರೀದಿ ಮಾಡ್ತಾರೆ, ಅಂದರೆ ಅವರಿಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ, ಮನವಿ ಮಾಡ್ತಾರೆ, ಅವರು ಇಷ್ಟಪಟ್ಟು ಇದನ್ನು ಖರೀದಿಸಬಹುದು. ಆದರೆ ಯಾರ ಮೇಲೂ ಕೂಡ ನಾವು ಒತ್ತಡ ಹಾಕಿಲ್ಲ. ಎಲ್ಲರೂ ಕೂಡ ಮುಕ್ತವಾಗಿ ಆ ಟಿಕೆಟನ್ನು ತೆಗೆದುಕೊಂಡು ಹೋಗಿ ಸಿನಿಮಾ ಮಾಡ್ಬೋದು ಮತ್ತು ಅದನ್ನು ಬೆಳೆಸ್ಬೋದು ಅನ್ನೋ ಮಾತನ್ನು ಇಲ್ಲಿನ ರೇಷನ್ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.